ಶರಣರೇ, ಎಲ್ಲರೂ ಹೆಂಗಿದ್ರೆ ನಾನು ಆರಾಮದೇನಿ. ಮತ್ತೊಂದು ಸರ್ತಿ ಲಕ್ಷ್ಮಿ ಹುಂಡಾಯಿಗೆ ಬಂದಿದ್ದೀನಿ. ಲಾಸ್ಟ್ ಒಂದು 2 to 3 ಇಯರ್ಸಲ್ಲಿ ಹುಂಡಾಯಿ ಅವರು ಒಂದು ಅಲ್ಕಾಜಾರ್ ಅಂತ ಒಂದು ಕಾರ್ ಲಾಂಚ್ ಮಾಡಿದ್ರು. ಇವತ್ತೊಂದು ಲಾಂಚಿಗೆ ಬಂದಿದ್ದೀನಿ ಅಂತ ಹೇಳ್ಬೋದು. ಅಲ್ಕಾಜಾರಲ್ಲೇ ಮತ್ತೊಂದು ಕಾರ್ ಲಾಂಚ್ ಆಗಿದೆ. ಆ್ಯಂಡ್ ಎಲ್ಲ ಇನಾಗ್ರೇಷನ್ ಆಯಿತು ಆ್ಯಂಡ್ ಪೂಜೆನೂ ಆಯಿತು, ಓಪನಿಂಗು ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ಜೊತೆ ಎಕ್ಸಿಕ್ಯೂಟಿವ್ ಇದ್ದಾರೆ. ಈ ಕಾರ್ ಸ್ಪೆಸಿಫಿಕೇಶನು ಯಾವ ಥರ ಇದೆ ಅಂತ ಎಲ್ಲ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಮೇಡಮ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಅರ್ಚನಾ ಅಂತಲ್ವಾ? ಥ್ಯಾಂಕ್ ಯು ಸರ್. ಆ್ಯಂಡ್ ಈ ಸರ್ತಿ ಅಂದರೆ ಏನೇನು ಫೀಚರ್ಸ್ ಬರುತ್ತೆ, ಸ್ಪೆಸಿಫಿಕೇಶನ್ ಏನಿದೆ, ಪ್ರೀವಿಯಸ್ ಅಲ್ಕಾಜಾರ್ಗೆ ಈ ಅಲ್ಕಾಜಾರ್ಗೆ ಡಿಫ್ರೆನ್ಸ್ ಏನು, ಆ್ಯಂಡ್ ಎಷ್ಟು ವೇರಿಯಂಟ್ ಅಲ್ಲಿ ಬರುತ್ತೆ ಅಂತ ಹೇಳ್ಬಿಡಿ. ಓಕೆ ಸರ್, ಈ ಹೊಸ ಅಲ್ಕಾಜಾರ್ ಬಂದು ನಿಮಗೆ ಫ್ರಂಟ್ ನೋಡ್ತೀನಿ ಅಂತಂದ್ರೆ ನಿಮಗೆ ರೈನ್ ಸೆನ್ಸಿಂಗ್ ವೈಪರ್ಸ್ ಕೊಟ್ಟಿದ್ದಾರೆ. ಅದನ್ನ ಬಿಟ್ಟು ಮುಂದ್ಗಡೆ ಹುಡ್ ಚೇಂಜ್ ಡಿಸೈನ್ ಆಗಿದೆ. ಅಂಡ್ ನಿಮ್ಗೆ ಇಲ್ಲಿ ಫ್ರಂಟ್ ನೋಡ್ತೀನಿ ಅಂತಂದ್ರೆ ಸ್ಟೈಲಿಶ್ ಆಗಿ ಡಾರ್ಕ್ ರೂಮ್ ರೇಡಿಯೇಟರ್ ಗ್ರಿಲ್ ಬರುತ್ತೆ. ಅಂಡ್ ನಿಮ್ಗೆ ಈ ಕಡೆ ಬಂದ್ರೆ LED ಪೊಸಿಷನಿಂಗ್, ಹಾರಿಜಾಂಟಲ್ ಪೊಸಿಷನಿಂಗ್ ಲ್ಯಾಂಪ್ಸ್ ವಿತ್ LED DRLs ಬರುತ್ತೆ. ಅಂಡ್ ವಿ ಹ್ಯಾವ್ ಸ್ಕ್ವಾಡ್ ಬೀಮ್ LED ಹೆಡ್ ಲ್ಯಾಂಪ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಮುಂದೆ ನೋಡ್ತೀನಿ ಅಂತಂದ್ರೆ ನಿಮ್ಗೆ ಸ್ಟೈಲಿಶ್ ಸ್ಕಿಟ್ ಪ್ಲೇಟ್ ಕೂಡ ಬರುತ್ತೆ. ಓಕೆ. ಅಂಡ್ ಇದು ಗ್ರೌಂಡ್ ಕ್ಲಿಯರೆನ್ಸ್ ಹೋಗೋದ್ರೆ ಎಷ್ಟು? ಅರೌಂಡ್ 200 mm ಬರುತ್ತೆ. 200. ಸೊ ಪ್ರೀವಿಯಸ್ ಅಲ್ಕಾಜಾರ್ಗಿಂತ ಇದು ಡಿಫರೆನ್ಸ್. ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ನಿಮಗೆ ಸೇಮ್ ಇರುತ್ತೆ, ಆಲ್ಮೋಸ್ಟ್ ಸಿಮಿಲರ್ ಬರುತ್ತೆ. ಫೀಚರ್ಸ್ ವೈಸ್ ನಿಮಗೆ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ. ಓಕೆ. ಅದಾದ ನಂತರ ಇದು ವೇರಿಯಂಟ್ ಅಲ್ಲಿ ಕಲರ್ಸ್ ಅಲ್ಲಿ ಎಷ್ಟು ಬರುತ್ತೆ? ಸರ್, ಕಲರ್ಸ್ ಅಲ್ಲಿ ನಿಮ್ಗೆ ಇದ್ರಲ್ಲಿ 9 ಡಿಫ್ರೆಂಟ್ ಕಲರ್ಸ್ ಬರುತ್ತೆ. ಸೊ ಇನ್ಕ್ಲೂಡಿಂಗ್ ಈ ಯೂನಿಕ್ ಕಲರ್ ಕಾಲ್ಡ್ ಆಸ್ ರೋಬೋಸ್ ಎಮರಲ್ಡ್ ಪರ್ಲ್ ಕಲರ್ ಕೂಡ ಬರುತ್ತೆ. ಓಕೆ. ಇದಾದ ನಂತರ ಸೈಡ್ ಅಲ್ಲಿ ಟೈರ್ದು ಸೈಡ್ ಅಲ್ಲಿ ನೀವು ನೋಡ್ತೀನಿ ಅಂತಂದ್ರೆ ಸೊ SUV ಲುಕ್ ಗೆ ಬೋಲ್ಡ್ ಆಗಿರ್ಲಿ ಅಂತ ಇದ್ರೆ R18 ಡೈಮಂಡ್ ಕಟ್ ಅಲಾಯ್ಸ್ ಕೊಟ್ಟಿದ್ದಾರೆ. 18 ಇಂಚಸ್ ಡೈಮಂಡ್ ಕಟ್ ಅಲಾಯ್ಸ್ ಬರುತ್ತೆ. ಓಕೆ. ಅದಾದ ನಂತರ ಇಂಟೀರಿಯರ್ ಪಾರ್ಟ್ ಅಂಡ್ ನಿಮ್ಗೆ ಟರ್ನ್ ಇಂಡಿಕೇಟರ್ಸ್ ಬರುತ್ತೆ. ಸೊ ಈ ಕಡೆ ನೋಡ್ತೀನಿ ಅಂತಂದ್ರೆ ದಿಸ್ ಇಸ್ ಅ ಯೂನಿಕ್ ಬೆಸ್ಟ್ ಇನ್ ಸೆಗ್ಮೆಂಟ್ ಫೀಚರ್ ಆಗಿ ಡಿಜಿಟಲ್ ಕೀ ಎಂಟ್ರಿ ಕೊಟ್ಟಿದ್ದಾರೆ. ಓಕೆ. ಡಿಜಿಟಲ್ ಕೀ ಎಂಟ್ರಿ ನೋಡಬಹುದು, ಕಸ್ಟಮರ್ ಇವಾಗ ಚೆಕ್ ಮಾಡ್ತಿದ್ದಾರೆ. ಅದಾದ ನಂತರ ಹಿಂದ್ಗಡೆದು ಮತ್ತು ಟೈರ್ದು ಮುಂದ್ಗಡೆದು ಡಿಫರೆನ್ಸ್ ಸೇಮ್ ಇರುತ್ತೆ. ಆಲ್ 4 ಟೈರ್ಸ್ 18 ಇಂಚಸ್ ಡೈಮಂಡ್ ಕಟ್ ಅಲಾಯ್ ಬರುತ್ತೆ. ಓಕೆ. ಅಂಡ್ ನಿಮ್ಗೆ ರೂಫ್ ರೇಲ್ಸ್ ನೋಡಿದ್ರೆ ಬ್ರಿಡ್ಜ್ ಟೈಪ್ ರೂಫ್ ರೇಲ್ಸ್ ಅಂತ ಕರೀತಾರೆ. ಓಕೆ. ಅದಾದ್ಮೇಲೆ ಫುಲ್ಲಿ ಸನ್ ರೂಫ್ ಬರುತ್ತೆ. ಫುಲ್ಲಿ ಕಂಪ್ಲೀಟ್ಲಿ ಪ್ಯಾನರೋಮಿಕ್ ಸನ್ ರೂಫ್ ಬರುತ್ತೆ. ದಿಸ್ ಪ್ಯಾನರೋಮಿಕ್ ಸನ್ ರೂಫ್ ಬರೀ ಪೆಟ್ರೋಲ್ ವೇರಿಯಂಟ್ಸ್ ಅಲ್ಲಿ ಮಾತ್ರ ಇರುತ್ತೆ. ಡೀಸೆಲ್ ವೇರಿಯಂಟ್ಸ್ ಅಲ್ಲಿ ಪ್ಯಾನರೋಮಿಕ್ ಸನ್ ರೂಫ್ ಬರಲ್ಲ. ವೇರಿಯಂಟ್ ಅಲ್ಲಿ ಎಷ್ಟು ಬರುತ್ತೆ? ಡೀಸೆಲ್, ಪೆಟ್ರೋಲ್, ಆಟೋಮೆಟಿಕ್? 7 ಪೆಟ್ರೋಲ್ ವೇರಿಯಂಟ್ಸ್ ಅಂಡ್ 7 ಡೀಸೆಲ್ ವೇರಿಯಂಟ್ಸ್. ಓನ್ಲಿ ಆಟೋಮೆಟಿಕ್ ಇದೆಯಾ, ಮ್ಯಾನ್ಯುವಲ್ ಇದೆ ಇದರಲ್ಲಿ? ಪೆಟ್ರೋಲ್ ಅಲ್ಲಿ ಟರ್ಬೋ ಬರುತ್ತೆ, ಸೊ ಮ್ಯಾನ್ಯುವಲ್ ಅಂಡ್ DCT ಬರುತ್ತೆ. ಡೀಸೆಲ್ ಹೋಗ್ತೀನಿ ಅಂತಂದ್ರೆ ಮ್ಯಾನ್ಯುವಲ್ ಅಂಡ್ ಆಟೋಮ್ಯಾಟಿಕ್ ಬರುತ್ತೆ. ಓಕೆ. ಸೊ ಕಲರ್ಸ್ ಅಲ್ಲಿ 7 ವೇರಿಯಂಟ್ ಕಲರ್ಸ್ ಇದೆ ಅಂತ ಹೇಳ್ಬೋದು. ವೇರಿಯಂಟ್ ಬಂದು ಟಾಪ್ ಎಂಡ್ ವೇರಿಯಂಟ್. ಸೊ ದ ಟಾಪ್ ಎಂಡ್ಸ್ ಅಂದ್ರೆ ಸಿಗ್ನೇಚರ್ ವೇರಿಯಂಟ್ಸ್. ಸೊ ಅಲ್ಕಾಜಾರ್ ಅಲ್ಲಿ ನಮಗೆ ಎಕ್ಸಿಕ್ಯೂಟಿವ್, ಪ್ರೆಸ್ಟೇಜ್, ಪ್ಲಾಟಿನಂ ಅಂಡ್ ಸಿಗ್ನೇಚರ್ ಇದಿಷ್ಟು ವೇರಿಯಂಟ್ಸ್ ಬರುತ್ತೆ. ಇದು ಟಾಪ್ ಎಂಡ್ ಆಗಿದೆ. ಇದು ಟಾಪ್ ಎಂಡ್ ವೇರಿಯಂಟ್. ಓಕೆ. ಸೊ ಬೂಟ್ ಸ್ಪೇಸ್ ನೋಡ್ತೀನಿ ಅಂತಂದ್ರೆ ಸೊ ಬೂಟ್ ಸ್ಪೇಸ್ ವಿಲ್ ಬಿ ಅರೌಂಡ್ 180 ಲೀಟರ್ಸ್ ಬರುತ್ತೆ. ಸೊ ಇದು ಫೋಲ್ಡಬಲ್ ಸೀಟ್ಸ್ ಇರೋದ್ರಿಂದ ನಿಮಗೆ ಕಂಪ್ಲೀಟ್ಲಿ ಫೋಲ್ಡ್ ಮಾಡಿದ್ರೆ ಈ ತರ ನೀವು ಕಂಪ್ಲೀಟ್ಲಿ ಫೋಲ್ಡ್ ಮಾಡಿದ್ರೆ ಅರೌಂಡ್ 550 ಲೀಟರ್ಸ್ ಬರುತ್ತೆ. ಸೊ ಬೂಟ್ ಸ್ಪೇಸ್ ಸ್ಪೇಷಿಯಸ್ ಆಗಿರುತ್ತೆ. ಸೊ ಇನ್ ಕೇಸ್ 2 ಅಥವಾ 4 ಜನ ಟ್ರಾವೆಲ್ ಮಾಡ್ತಿದ್ರೆ ಇದನ್ನ ಕಂಪ್ಲೀಟ್ ಆಗಿ ಬೂಟ್ ಸ್ಪೇಸ್ ಆಗಿ ನೀವು ಯೂಸ್ ಮಾಡ್ಕೋಬಹುದು. ಸೊ ಇದರಲ್ಲಿ ನಿಮಗೆ ಸೇಫ್ಟಿ ಟ್ರಯಾಂಗಲ್ ಕೂಡ ಬರುತ್ತೆ. ಅಂಡ್ ಕೆಳಗಡೆ ಆಲ್ ಟೂಲ್ಸ್ ನಿಮಗೆ ಬೇಕಾಗಿರೋದು. ಇದು ಸ್ಪೇರ್ ವೀಲ್. ಸೊ ಸ್ಪೇರ್ ವೀಲ್ ಒಂದು ಕೆಳಗಡೆ ಇರುತ್ತೆ. ಸೊ 1 ಇಂಚ್ ಕಡಿಮೆ ಇರುತ್ತೆ, 17 ಇಂಚಸ್ ಬರುತ್ತೆ ನಿಮಗೆ. ಅಂಡ್ ಹಿಂದ್ಗಡೆ USB ಚಾರ್ಜಿಂಗ್. ಹಿಂದೆ ಥರ್ಡ್ ರೋ ಕುತ್ಕೊಂಡವ್ರಿಗೆ USB ಚಾರ್ಜರ್ ಬರುತ್ತೆ. ಮತ್ತೆ ನಿಮಗೆ ಅಲ್ಲಿ AC ಫ್ಯಾನ್ ಸ್ಪೀಡ್ ಕೂಡ ನೀವು ರೆಡ್ಯೂಸ್ ಅಂಡ್ ಡಿಕ್ರೀಸ್ ಮಾಡಿ ಹಿಂದ್ಗಡೆ ಕಂಟ್ರೋಲ್ ಮಾಡ್ತೀವಿ. ಅಂಡ್ ಮಿಡಲ್ ರೋದಲ್ಲಿ ಬಂದ್ಬಿಟ್ಟು ಮಿಡಲ್ ರೋಲು ನಿಮಗೆ ಫಸ್ಟ್ ಅಂಡ್ ಸೆಕೆಂಡ್ ರೋ ಈ ಕಡೆ ಬನ್ನಿ ಸರ್. ಓಕೆ. ಸೊ ಈ ಸೆಗ್ಮೆಂಟ್ ಬಂದು ಬೆಸ್ಟ್ ಇನ್ ಸೆಗ್ಮೆಂಟ್ ಅಂತ ಹೇಳ್ಬೋದು. ಬಿಕಾಸ್ ವೆಂಟಿಲೇಟೆಡ್ ಸೀಟ್ಸ್ ಫಸ್ಟ್ ಅಂಡ್ ಸೆಕೆಂಡ್ ರೋ ಕೊಟ್ಟಿದ್ದಾರೆ. ಓಕೆ. ಸೊ ಇಲ್ಲಿ ನಿಮಗೆ ಕೈ ಸಪೋರ್ಟ್ ಕೂಡ ನಿಮಗೆ ಸ್ಪೇಸ್ ಇದೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಇನ್ ಸೆಗ್ಮೆಂಟ್ ಅಂಡ್ ಲಕ್ಸುರಿ ಹೇಳ್ಬೋದು. ಓಕೆ. ಸೊ ಚೇರ್ಸ್ ಎಲ್ಲ ಇದು ಆಟೋಮೆಟಿಕ್ ಆಗಿರುತ್ತೆ? ಹೌದು, ಆಟೋಮ್ಯಾಟಿಕ್ ಅಂತಂದ್ರೆ ಫೋಲ್ಡಬಲ್ ಸರ್ ಆಗಿರುತ್ತೆ.
ಸೊ ವೆನ್ ವಿ ಕಮ್ ಟು ದ ಸೆಕೆಂಡ್ ರೋ, ಸೊ ಸೆಕೆಂಡ್ ರೋ ನೋಡ್ತೀನಿ ಅಂತಂದ್ರೆ ನಿಮಗೆ ಬೆಸ್ಟ್ ಇನ್ ಸೆಗ್ಮೆಂಟ್ ವೆಂಟಿಲೇಟೆಡ್ ಸೀಟ್ಸ್ ಕೊಟ್ಟಿದ್ದಾರೆ ವಿತ್ ಥೈ ಸಪೋರ್ಟ್ ಕೊಡ್ತಾರೆ. ಆ್ಯಂಡ್ ಯು ಹ್ಯಾವ್ ಅಡ್ಜಸ್ಟಬಲ್ ಸೀಟ್ಸ್ನ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು ನೀವು. ಆ್ಯಂಡ್ ಹಿಂದೆ ಕುತ್ಕೊಂಡಿರೋರು ನಿಮಗೆ ಡಬಲ್ USB ಚಾರ್ಜರ್ ಬರುತ್ತೆ ವಿತ್ ಡಬಲ್ ಏರ್ AC ವೆಂಟ್ಸ್ ಬರುತ್ತೆ. ಬಿಕಾಸ್ ಈ ವೇರಿಯಂಟಲ್ಲಿ ನಿಮಗೆ ಡ್ಯುಯಲ್ ಝೋನ್ ಏರ್ ಟೆಂಪ್ರೇಚರ್ ಕಂಟ್ರೋಲ್ ಅಂತ ಬರುತ್ತೆ. ಓಕೆ, ಹಾಗೆ ಫ್ರಂಟ್ ರೋದ ಹೋಗೋದಾದ್ರೆ ಎಕ್ಸ್ಪ್ಲೇನ್ ಮಾಡಿ. ಓಕೆ, ಸೊ ಇವಾಗ ನಾವು ಡ್ರೈವರ್ ಸೈಡ್ ನೋಡ್ತಿದ್ದೀವಿ. ಸೊ ಟಾಪ್ ಎಂಡಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಹೈಟ್ ಅಡ್ಜಸ್ಟಬಲ್ ಬರುತ್ತೆ. ಸೊ 8 ವೇ ನಿಮಗೆ ಎಲೆಕ್ಟ್ರಿಕಲ್ ಹೈಟ್ ಅಡ್ಜಸ್ಟಬಲ್ ಬೋತ್ ಡ್ರೈವರ್ ಸೈಡ್ ಆ್ಯಂಡ್ ಪ್ಯಾಸೆಂಜರ್ ಸೈಡ್ ಕೂಡ ಬರುತ್ತೆ. ಆ್ಯಂಡ್ ಅದನ್ನು ಬಿಟ್ಟು ನಮಗೆ ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಸ್ಟೇರಿಂಗ್ ಬರುತ್ತೆ. ವಿ ಹ್ಯಾವ್ ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಸ್ಟೇರಿಂಗ್. ಆ್ಯಂಡ್ ಅದನ್ನು ಬಿಟ್ಟು ಬೋತ್ ಸ್ಪೀಕರ್ಸ್ ಬರುತ್ತೆ. ಆ್ಯಂಡ್ ವಿ ಹ್ಯಾವ್ ADAS ಲೆವೆಲ್ 2. ಅದ್ರ ಬಿಟ್ಟು ನಿಮಗೆ 19 ಫೀಚರ್ಸ್ ಬರುತ್ತೆ ಈ ವೇರಿಯಂಟಲ್ಲಿ. ಆ್ಯಂಡ್ ನಿಮಗೆ ಕಂಪ್ಲೀಟ್ಲಿ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಆ್ಯಂಡ್ ನಿಮಗೆ ಕ್ರೂಸ್ ಕಂಟ್ರೋಲ್ ಬರುತ್ತೆ, ADAS ಬರುತ್ತೆ. ಸೊ ಡಿಫ್ರೆಂಟ್ ಪ್ಯಾಡಲ್ ಶಿಫ್ಟರ್ಸ್ ಬರುತ್ತೆ. ಸೊ ನಿಮಗೆ ಮೋಡ್ ಆಫ್ ಡ್ರೈವಿಂಗ್ ಬರುತ್ತೆ, ಟ್ರಾಕ್ಷನ್ ಕಂಟ್ರೋಲ್. ಆ್ಯಂಡ್ ಅದನ್ನು ಬಿಟ್ಟು ನಿಮಗೆ ಇನ್ಫೋಟೈನ್ಮೆಂಟ್ ಪ್ಲಸ್ ಕಸ್ಟರ್ ಅಂದರೆ ಡಿಜಿಟಲ್ ಆಗಿ ಬರುತ್ತೆ ವಿತ್ ಸೀಕ್ವೆನ್ಷಿಯಲ್. ಅದನ್ನು ಬಿಟ್ಟು ನಿಮಗೆ ಡ್ಯುಯಲ್ ಝೋನ್ ಟೆಂಪ್ರೇಚರ್ AC ಟೆಂಪ್ರೇಚರ್ ಕಂಟ್ರೋಲ್, ವೈರ್ಲೆಸ್ ಚಾರ್ಜಿಂಗ್ ಬರುತ್ತೆ. ಆ್ಯಂಡ್ ನಿಮಗೆ ಎಲೆಕ್ಟ್ರಿಕಲ್ ಪಾರ್ಕಿಂಗ್ ಬ್ರೇಕ್, ಆಟೋ ಹೋಲ್ಡ್ ಬರುತ್ತೆ. ಆ್ಯಂಡ್ ವೆಂಟಿಲೇಟೆಡ್ ಸೀಟ್ಸ್ ಫಾರ್ ಬೋತ್ ಡ್ರೈವರ್ ಆ್ಯಂಡ್ ಪ್ಯಾಸೆಂಜರ್ ಬರುತ್ತೆ. ವೆಹಿಕಲಲ್ಲಿ ಫೈನಲ್ ಆಗಿ ಹೇಳಬೇಕು ಅಂತಂದರೆ ಮ್ಯಾಗ್ನೆಟಿಕ್ ಪ್ಯಾಡ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಇನ್ ಕೇಸ್ ದೇವ್ರದ್ದು ಫೋಟೋ ಅಥವಾ ನಿಮ್ಮ ಫ್ಯಾಮಿಲಿ ಫೋಟೋ ಕೂಡ ಇಲ್ಲಿ ಸ್ಟಿಕ್ ಮಾಡ್ಕೋಬೋದು. ಓಕೆ, ಫಾರ್ ಅ ಮೆಮೊರಬಲ್ ಮೂಮೆಂಟ್. ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀವಿ. ಆ್ಯಂಡ್ ಆನ್ಲೈನಲ್ಲಿ ಪ್ರೈಸಿಂಗ್ ನೋಡಿದ್ರೆ 1499 ಅಂತ 14,99,000 ಅಂತ ಹೇಳಿದೆ. ಸೊ ಅದು ಎಕ್ಸ್ ಶೋರೂಮ್ ಪ್ರೈಸ್ ಅಂತ ಇಟ್ಕೋಬಹುದು ಸರ್. ಸ್ಟಾರ್ಟಿಂಗ್ ಫ್ರಮ್ ಎಕ್ಸ್ ಶೋರೂಮ್ 1499. ಎಕ್ಸಿಕ್ಯೂಟಿವ್ 7 ಸೀಟರ್ ಎಕ್ಸ್ ಶೋರೂಮ್ ಪ್ರೈಸ್ 1499. ಇಟ್ ಇಸ್ ಸ್ಟಾರ್ಟ್ಸ್ ಫ್ರಮ್ 1499 ಎಕ್ಸಿಕ್ಯೂಟಿವ್ ಅಂತ. ಹಾಗೆ ಬೆಸ್ಟ್ ಇನ್ ದ ಮಾರ್ಕೆಟ್ ಅಂತ ಹೇಳ್ಬೋದು. ಬೆಸ್ಟ್ ಇನ್ ದ ಸೆಗ್ಮೆಂಟ್ ಅಲ್ಲಿ ಏನು ಬರುತ್ತೆ ಮ್ಯಾಮ್? ಸರ್ ವೆನ್ ಯು ಕಮ್ ಟು ಹುಂಡೈ, ಸೊ ಬೆಸ್ಟ್ ಇನ್ ಸೆಗ್ಮೆಂಟ್ ಅಂತ ಹೇಳ್ತೀನಿ ಅಂತಂದ್ರೆ ಸ್ಟ್ಯಾಂಡರ್ಡ್ 6 ಏರ್ ಬ್ಯಾಗ್ಸ್ ಫ್ರಮ್ ದ ಬೇಸಿಕ್ ವೇರಿಯಂಟ್ ಅಪ್ ಟು ದ ಟಾಪ್ ಎಂಡ್. ನಿಮಗೆ ಸ್ಟ್ಯಾಂಡರ್ಡ್ 6 ಏರ್ ಬ್ಯಾಗ್ಸ್. ಆ್ಯಂಡ್ ಪರ್ಟಿಕ್ಯುಲರ್ಲಿ ಈ ವೇರಿಯಂಟಲ್ಲಿ ಅಲ್ಕಜಾರ್ ನೋಡ್ತೀನಿ ಅಂತಂದರೆ 70+ ಫೀಚರ್ಸ್ ನಿಮಗೆ ಕಾರ್ ಕನೆಕ್ಟೆಡ್ ಫೀಚರ್ಸ್ ಆ್ಯಂಡ್ ಸೇಫ್ಟಿ ಫೀಚರ್ಸ್ 70+ ಬರುತ್ತೆ. ಓಕೆ. ಆ್ಯಂಡ್ ನಿಮಗೆ ಹೊಸದಾಗಿ ಏನಾದರೂ ಕೊಡ್ತಿದ್ದಾರೆ, ರೇನ್ ಸೆನ್ಸಿಂಗ್ ವೈಪರ್ಸ್ ಕೊಟ್ಟಿದ್ದಾರೆ. ಓಕೆ, ಆ ಥರ. ಓಕೆ, ಅಂದರೆ ಮಳೆ ಬಂದರೆ ಅದು ಆಟೋಮೆಟಿಕ್ ಸೆನ್ಸ್ ಆಗಿ ವೈಪ್ ಮಾಡುತ್ತೆ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಎಲ್ಲ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.